ಯಾರಿನಿ ಮೋಹಿನಿ. ತನ್ನ ಮಾವ ಮುತ್ತುನೇ ಮದುವೆ ಆಗ್ಬೇಕು ಅಂತ ಬೆಳ್ಳಿ ಕನಸು ಕಾಣ್ತಿದ್ರೆ ಇಲ್ಲಿ ಮುತ್ತುಗೆ ಎರಡನೇ ಮದುವೆ ಮಾಡಿಸಿ ನೀವ್ ತಂದಿರೋ ಹುಡುಗಿರ್ ಜಾತಕದಲ್ಲಿ ನಮ್ಗೆ ಯಾವ್ದಾದ್ರು ಒಪ್ಪಿಗೆ ಆದ್ರೆ ಎಲ್ಲಾ ಕೂಡ್ ಬಂದ್ರೆ ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಮುತ್ತು ಹೆಸರಿನಲ್ಲಿರೋ ಆಸ್ತಿನ ಕಬಳಿಸ್ಬೇಕು ಅಂತ ನೀಲಾಂಬರಿ ಪಣ ತೊಟ್ಟಿದ್ದಾಳೆ. ನೀವೇನ್ ಹೇಳಿದ್ರು ಕೇಳೋದಕ್ ನಾನು ತಯಾರಿದ್ದೀನಿ, ಆದ್ರೆ ದಯವಿಟ್ಟು ಮದುವೆ ಆಗುವಂತ ಮಾತ್ರ ಕೇಳ್ಬೇಡಿ. ಆದ್ರೆ ಮುತ್ತುವಿಗೆ ಇದರಲ್ಲಿ ಕಿಂಚಿತ್ತು ಆಸಕ್ತಿ ಇಲ್ಲ. ತನ್ನ ಮೊದಲನೇ ಹೆಂಡತಿ ಚಿತ್ರ ಸತ್ತು ವರ್ಷಗಳೇ ಕಳೆದ್ರು ಅವಳ ನೆನಪಿನಿಂದ ಹೊರಗೆ ಬರದೆ ಮುತ್ತು ನೋವಿನಿಂದ ಬಳಲುತ್ತಿದ್ದಾನೆ. ನೀಲಾಂಬರಿ ಶಾಸ್ತ್ರಿಗಳನ್ನ ಕರೆಸಿ ಅವರು ಕೊಟ್ಟ ತಾಯ್ತಾನ ಹಿತ್ತಲ ಬಾಗಿಲ ನೇರಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಹೂತಾಕಬೇಕೆಂದು ಕೆಲಸದ ಆಳಿಗೆ ಹೇಳುತ್ತಾಳೆ. ಇದನ್ನೆಲ್ಲ ಗಮನಿಸುವ ನೀಲಾಂಬರಿಯ ಮಗ ಬೈರ ತನಗೆ ಈ ಮನೆಯಲ್ಲಿ ಸರಿಯಾದ ಸ್ಥಾನ ಸಿಗುತ್ತಿಲ್ಲವೆಂದು ಜಗಳವಾಡುತ್ತಾನೆ. ಒಂದು ಹುಡುಗಿ ನೋಡಿ ಆ ಹುಡುಗಿ ಅವನಿಗೆ ಇಷ್ಟ ಆಗಿ ಅವನ್ ಮದುವೆ ಮಾಡ್ಕೊಂಡೆಲ್ಲ ಮುಗಿಸೋಷ್ಟರಲ್ಲಿ ನನಗೆ ಚಟ್ಟ ಅಥವಾ ಟೈಮ್ ಬಂದಿರುತ್ತೆ. ಕೆಲಸದಾಳು ನೀಲಾಂಬರಿಯ ಆಜ್ಞೆಯಂತೆ ತಾಯ್ತಾನ ಹೂತಾಕಲು ಹೋದಾಗ ಏನಿದು ಇದ್ದಕ್ಕಿದ್ದಾಗೆ ಇಷ್ಟೊಂದು ಗಾಳಿ? ಓ, ಆ ಗೂಬೆ ಕಾರ್ತಿ ಯಾವ್ದೋ ಹಾರರ್ ಸಿನಿಮಾ ಮಾಡ್ತಿದ್ದಾನೆ ಅಂತ ಹೇಳ್ದ. ಅವನೇ ಇರ್ಬೇಕು ಈ ತರ ಎಫೆಕ್ಟ್ ಕೊಡ್ತಿರೋದು. ಸುಮ್ನೆ ಬೇಡದೆ ಇರೋ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಲ್ಲ, ಈ ನೀಲಾಂಬರಿ ಇರೋವರೆಗೂ ನಿನಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಐಶ್ವರ್ಯ ಏನಾಯ್ತಮ್ಮ? ಯಾಕೆ ಟೆನ್ಷನ್ ಆಗಿದ್ಯಾ? ಹೊರಗಡೆ ತುಂಬಾ ಜೋರಾಗಿ ಗಾಳಿ ಬೀಸ್ತಿದೆ. ರೂಮಲ್ಲಿ ಟೇಬಲ್ ಮೇಲೆ ಇದ್ದ ಬೆಡ್ ಲ್ಯಾಂಪ್ ಕೂಡ ಬಿದ್ದೋಯ್ತು. ನಂಗೆ ತುಂಬಾ ಭಯ ಆಗ್ತಿದೆ. ಮಳೆ ಬರೋ ಹಾಗಿದೆ, ಜೋರಾಗಿ ಗಾಳಿ ಬೀಸ್ತಿದೆ, ಅದಕ್ಕೆಲ್ಲ ಇಷ್ಟು ಹೆದರ್ಕೋತಾರ? ನಾಳೆ ಕಾಲೇಜ್ ಇದೆ ಅಲ್ವಾ? ಹಾ ಅಮ್ಮ, ಇದೆ. ಹೋಗ್ ಮಲ್ಗು. ಐಶ್ವರ್ಯ, ನಿನ್ಗೆ ಹೆದರಿಕೆ ಆಗೋದಾದ್ರೆ ನಾನು ನಿನ್ ಜೊತೆ ಮಲ್ಕೋತೀನಿ. ಅಯ್ಯೋ ಬೇಡ, ನಾನು ಹೋಗಿ ಮಲ್ಕೋತೀನಿ, ಪರವಾಗಿಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸುಮ್ಮನೆ ಕೋಪ ಮಾಡಿಕೊಂಡು ಆಗಬೇಕಾಗಿರೋ ಕೆಲಸನ ಹಾಳು ಮಾಡ್ಕೊಳ್ಳೋ ಅಂತ ಸಮಯ ಅಲ್ಲ ಇದು. ಸಮಾಧಾನವಾಗಿದ್ಕೊಂಡು ಅಂದ್ಕೊಂಡಿರೋದನ್ನ ಸಾಧಿಸ್ಬೇಕು. ನಾಳೆ ಪುರೋಹಿತರನ್ನ ಬರೋದಕ್ಕೆ ಹೇಳು. ಪರಿಹಾರ ಪೂಜೆಗೆ ಮುಹೂರ್ತ ಇಟ್ಕೊಡ್ಲಿ.
ಅಮ್ಮ ಅಮ್ಮ ಚಿಕ್ಕಮ್ಮ ಅಮ್ಮ ಕಾರ್ತಿಕ್ ಅಮ್ಮ 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 ಏನಾಯ್ತಮ್ಮ ಚಿಕ್ಕಮ್ಮ ಕಣ್ಬಿಡಮ್ಮ ಅಮ್ಮ ಏನಾಯ್ತು ಶೋ ಅಮ್ಮ 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 ಏನಾಗ್ತಿದೆ ಏ ಕಾರ್ತಿಕ್ ಅಮ್ಮ 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 ಕಣ್ಬಿಡಮ್ಮ ಅಮ್ಮ 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 ಕಣ್ಬಿಡಮ್ಮ ಅಮ್ಮ ಕಣ್ಬಿಡಮ್ಮ ಅಮ್ಮ 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 ಏ ಎತ್ಕೊಳ ಅಮ್ಮ 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 ಹುಷಾರಮ್ಮ ಅಮ್ಮ ಏಯ್ ಅಲ್ಲಿ ಕೂರ್ಸೋ ಅಲ್ಲಿ ಕಣ್ಬಿಡಮ್ಮ ಕೂರ್ಸೋ ಅಲ್ಲಿ ಅಮ್ಮ ಕಣ್ಬಿಡಮ್ಮ ಅಮ್ಮ ಕೂತ್ಕೋ ಅಮ್ಮ ನೋಡಿ ಕೂತ್ಕೋ ಇಲ್ಲಿ ಅಮ್ಮ. ಕೂತ್ಕೋ ಅಮ್ಮ 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 ನೋಡಿಲಿ ಅಮ್ಮ ಕಣ್ಬಿಡಮ್ಮ ಇಲ್ಲಿ ಅಮ್ಮ 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 ಚಿಕ್ಕಮ್ಮ ಅಮ್ಮ ಅಮ್ಮ ಕಣ್ಬಿಡಮ್ಮ ಇಲ್ಲಿ ಹೇಳಿ ಅಮ್ಮ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ ಚಿಕ್ಕಮ್ಮ ಏನಾಯ್ತು ಅಂತ ಗೊತ್ತಿಲ್ಲ ಅಣ್ಣ ನಂಗೆ ರೂಮಲ್ಲಿ ಮಲ್ಗಕ್ ಭಯ ಆಯ್ತು ಅಂತ ಅಮ್ಮನ ರೂಮ್ ಹೋದೆ ಅಲ್ಲಿ ನೋಡಿದ್ರೆ ಅಮ್ಮ ಕೆಳಕ್ ಬಿದ್ದಿದ್ರು ಉಸಿರಾಡಕ್ಕೂ ಆಗ್ತಿರ್ಲಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಮಾತಾಡಿ ಚಿಕ್ಕಮ್ಮ ಮುತ್ತು ಸರಿ 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 ಸಮಾಧಾನ ಮಾಡ್ಕೊಳ್ಳಿ ನೀವು ಸುಧಾರಿಸ್ಕೊಳ್ಳಿ ಮಾತಾಡ್ಬೇಡಿ ಚಿಕ್ಕಮ್ಮ ಅಮ್ಮ ಎದ್ದೇಳಮ್ಮ ಏನಾಯ್ತಕ್ಕ ನಿಮ್ಗೆ ಅಮ್ಮ ಅಯ್ಯೋ ಮೈಯೆಲ್ಲ ತಣ್ಣಗಾಗ್ಬಿಟ್ಟಿದೆ ಅಮ್ಮ ಏನಾದ್ರೂ ಮಾತಾಡಮ್ಮ ಪ್ಲೀಸ್ ಚಿಕ್ಕಮ್ಮ ಯಾರಾದ್ರೂ ಬಿಸಿನೀರು ತಗೊಂಬನ್ನಿ ನಾನು ತರ್ತೀನಿ ಹೋಗಿ ಚಿಕ್ಕಮ್ಮ 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 ಅಮ್ಮ ಸರಿ ಹೋಗುತ್ತೆ ಚಿಕ್ಕಮ್ಮ ಯಾರಿನಿ ಮೋಹಿನಿ ಕಾಡುವೆ ಕಿಲಿ ಸೀಡೆಂಬ ರೋಷವು ಕಾಪಾಡು ದ್ವೇಷವು ಯಾರಿಟ್ಟ ಶಾಪವು ಕೂಡಿಟ್ಟ ಪಾಪವು ಕಾಣಿಸಿ ನೀಯೋಡದೆ ಯಾರಿನಿ ಮೋಹಿನಿ ಕರ್ಕೊಂಡು ಬಾವನ್ನ ಕರ್ಕೊಂಡು ಬಾ ಅಣ್ಣ ಸ್ವಾಮಿಗಳು ಕರೀತಾ ಇದ್ದಾರೆ ತಾಯಿ ಸನ್ನಿಧಿಲಿ ಮಕ್ಕಳು ಕಣ್ಣೀರು ಹಾಕಬಾರ್ದು ವರ್ಷು ಕಣ್ಣೀರು ನಿನ್ನನ್ನು ಕಾಡ್ತಿರೋ ಚಿಂತೆ ಏನು ಅಂತ ಹೇಳು ಹಿಂಜರಿಕೆ ಹೆದರಿಕೆ ಎಲ್ಲ ಬಿಟ್ಟು ಬಾ ಮುಂದೆ ಸ್ವಾಮಿ ನನ್ನ ಮಗ ಕೆಟ್ಟವ್ರ ಕೈಯಲ್ಲಿ ಸಿಗಾಕೊಂಡಿದ್ದಾನೆ ಆ ವಿಷಯ ಅವನಿಗೆ ಗೊತ್ತಿಲ್ಲ ಅವನ ಭವಿಷ್ಯ ಏನಾಗುತ್ತೆ ಅನ್ನೋ ಚಿಂತೆ ನನ್ನ ಕಾಡ್ತಾ ಇದೆ ಸ್ವಾಮಿ ನಿನ್ನ ಚಿಂತೆನ ನಿವಾರಿಸೋ ಮದ್ದು ಉತ್ತರ ದಿಕ್ಕಿನಲ್ಲಿದೆ ಉತ್ತರ ದಿಕ್ಕಿನಲ್ಲ ಈ ಬೆಳದಿಂಗಳಲ್ಲಿ ಹರಡಿಕೊಂಡಿರೋ ತಂಪಾದ ಬೆಳಕಿನ ಹೆಸರನ್ನು ಹೊತ್ತ ಒಬ್ಬ ಹುಡುಗಿ ನಿನ್ನ ಚಿಂತೆನ ನಿವಾರಿಸ್ತಾಳೆ ಬೆಳದಿಂಗಳು ಕಿರಣ ಉತ್ತರ ದಿಕ್ಕು ಬೆಳ್ಳಿ ನನ್ನ ತಂಗಿ ಬೆಳ್ಳೂರಲ್ಲಿದ್ದಾಳಲ್ಲ ಅವಳ ಮಗಳು ಬೆಳ್ಳಿಯಿಂದ ನಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸ್ವಾಮಿ ನನ್ನನ್ನೇ ಅನುಮಾನಿಸ್ತಾ ಇದ್ದೀಯಾ ಇಲ್ಲ ಸ್ವಾಮಿ ನನ್ನ ಹೆಂಡತಿ ಅವ್ರ ತಲೆ ಕಂಡ್ರೆ ಕೆಂಡ ಕರ್ತಾಳೆ ಅದಕ್ಕೆ ಕೇಳಿದೆ ಅಷ್ಟೇ ನೀನು ಹೋಗಿ ಅವ್ರನ್ನ ಕರ್ಕೊಂಡು ಬಾ ಅವರು ನಿನಗೆ ಹತ್ರ ಆದ್ರೇನೆ ಬದಲಾವಣೆ ಬರೋದು ಅಹಂಕಾರದಿಂದ ಮೆರೀತಿರೋ ದುಷ್ಟ ಶಕ್ತಿಗಳೆಲ್ಲ ಅಡಗಿ ಹೋಗುತ್ತೆ
ನನ್ನ ತಂಗಿ ಮಗಳಿಗೆ ಏನು ಹೆಚ್ಚು ಕಡಿಮೆ ಆಗೋದಿಲ್ಲಲ್ಲ. ನನ್ನ ಮನೆಯವ್ರನ್ನ ನೆನೆಸ್ಕೊಂಡ್ರೆ ನನ್ನ ಎದೆ ಒಡೆದೋಗತ್ತೆ ಸ್ವಾಮಿ. ಬೀಸೋ ಬಿರುಗಾಳಿಗೆ ಎಂಜಲೆಲೆ ಹೋಗಿ ದೇವರ ಗೋಪುರದ ಮೇಲೆ ಬೀಳುತ್ತೆ, ಹಾಗಂತ ಅದು ಪವಿತ್ರವಾಗಿಬಿಡುತ್ತಾ? ಬೀಸೋ ಮರುಗಾಳಿಲೆ ತಾನಾಗಿ ಹೋಗಿ ತಿಪ್ಪೆಗೆ ಬೀಳುತ್ತೆ. ಅದೇ ಈಗ ನಿನ್ನ ಮನೇಲಿ ನಡೀತಿರೋದು. ಎಷ್ಟೇ ಗಾಳಿ ಬೀಸಿದ್ರು, ಆಲದ ಮರ ಬುಡ ಮೇಲಾದ್ರೂ ಗರಿಕೆ ಹುಲ್ಲು ತಲೆ ತಗ್ಸಿ ಭದ್ರವಾಗಿ ನೆಲೆ ಇರುತ್ತೆ. ಆ ಗರಿಕೆ ಹುಲ್ಲಿನ ತರಾನೇ ನಿನ್ನ ತಂಗಿ ಮಗಳು ಬೆಳ್ಳಿ. ಮಹಾಕಾಳಿ ಶಕ್ತಿ ಹೊಂದಿರೋ ಒಬ್ಬ ಹೆಣ್ಣು ಬೆಳ್ಳಿ ಜೊತೆ ಬರ್ತಾಳೆ. ಅವಳೇ ಎಲ್ಲ ನೋಡ್ಕೋತಾಳೆ. ನೀನು ಹೋಗಿ ಅವ್ರನ್ನ ಕರ್ಕೊಂಡು ಬಾ. ಮಹಾತಾಯಿ ನಿನಗೆ ಒಳ್ಳೇದ್ ಮಾಡ್ತಾಳೆ. ಹೋಗು. ಏನು ಪ್ರಾಬ್ಲಮ್ ಇಲ್ವಲ್ಲ? ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? AC ಟೆಕ್ನಿಷಿಯನ್ ಬಂದಿದ್ದಾರೆ ಚಿಕ್ಕಮ್ಮ, ಎಲ್ಲ ಸರಿ ಮಾಡ್ತಾರೆ, ನೀವೇನು ಯೋಚನೆ ಮಾಡಬೇಡಿ. ಏನು ಪ್ರಾಬ್ಲಮ್ಮು? ಏನೂ ಪ್ರಾಬ್ಲಮ್ ಇಲ್ಲ ಸರ್. ಸರ್, ಔಟ್ಡೋರ್ ಯೂನಿಟ್, AC ಎಲ್ಲ ಚೆಕ್ ಮಾಡಿಬಿಟ್ಟೆ, ಏನೂ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ಅಂದರೆ ಏನರ್ಥ? ರಾತ್ರಿ AC ಆನ್ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿರೋ ಫ್ರೀಜರ್ ಥರ ಆಗೋಯ್ತು. ರೂಮ್ ತುಂಬ ಮಂಜು ಕವ್ಕೊಂಡು ಕೈಕಾಲೆಲ್ಲ ಸೆಟೆದ್ಕೊಂಡು ಉಸಿರು ಆಡೋಕ್ಕಾಗ್ತಿರ್ಲಿಲ್ಲ. ಸರ್, ಒಂದು ನಿಮಿಷ ಒಳಗೆ ಬರ್ತೀರಾ? ಹಾಂ, ಒಂದೇ ನಿಮಿಷ ಬಂದೆ ಚಿಕ್ಕಮ್ಮ. ಸರ್, ಮೇಡಮ್ ಆಗಬೇಕು ಅಂದರೆ ಟೆಂಪ್ರೇಚರ್ -ಡಿಗ್ರಿಗೆ ಹೋಗಬೇಕು. ಈ AC-ಗಳೆಲ್ಲ 16 ಡಿಗ್ರಿಗಿಂತ ಕಡಿಮೆ ಇಡೋಕ್ಕಾಗಲ್ಲ. ಹಂಗಿದ್ಮೇಲೆ ಅದೇಗೆ ಸರ್ ಐಸ್ ಫಾರಮ್ ಆಗುತ್ತೆ? ಒಂದು ವೇಳೆ ಭ್ರಮೆನೋ ಅಥವಾ ಮೈಗೆ ಹುಷಾರಿಲ್ವೇನೋ? ಸಾಕು ನಿಲ್ಲಿಸ್ರಿ. ನಿಮ್ಮನ್ನ ಕರೆಸಿದ್ದು AC ಚೆಕ್ ಮಾಡಲಿ ಅಂತ, ನಮ್ಮ ಚಿಕ್ಕಮ್ಮನ ಚೆಕ್ ಮಾಡಲಿ ಅಂತಲ್ಲ. ಏನು ದೊಡ್ಡ ಡಾಕ್ಟರ್ ಥರ ಮಾತಾಡ್ತಾ ಇದ್ದೀರಾ? ಬಂದು ಕೆಲಸ ನೋಡ್ರಿ. ನಿನ್ನೆ ರಾತ್ರಿ ಅವ್ರ ಮೈ ತಣ್ಣಗಿತ್ತು. ಕೋಲ್ಡ್ ಸ್ಟೋರೇಜ್ನ ತೆಗೆದ್ರೆ ಹೇಗಿರುತ್ತೋ ಹಾಗಿತ್ತು ಅವ್ರ ಮೈ. ನಾನೇ ಮುಟ್ಟು ನೋಡಿದ್ದೀನಿ. ಸುಮ್ಮನೆ 16 ಡಿಗ್ರಿಗಿಂತ ಕೆಳಗೋಗಲ್ಲ, ಮೈನಸ್ ಆಗಬೇಕು ಅಂತ ಲಾಜಿಕ್ ಹೇಳ್ಬಿಡಿ ನನಗೇನೆ. ಕೆಲಸ ಮುಗ್ದಿದ್ರೆ ಹೊಡಿ. ಸಾರಿ ಸರ್, ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಫೋನ್ ಮಾಡಿ. ಏನಂತಪ್ಪ ಪ್ರಾಬ್ಲಮ್ಮು? ಏನಿಲ್ಲ ಚಿಕ್ಕಮ್ಮ, AC ಸರಿಯಾಗೇ ಇದೆ, ಅದನ್ನು ತೋರ್ಸಕ್ಕೆ ಕರೆದಿದ್ದು. ಎಲ್ಲ ಸರಿಯಾಗೇ ಇದೆ, ನನ್ನ ಮನಸ್ಸು ಮಾತ್ರ ಸರಿಯಾಗಿಲ್ಲಪ್ಪ. ಯಾಕೆ ಚಿಕ್ಕಮ್ಮ? ಅದು ನಮ್ಮ ಮನೆಗೆ ಬಂದಿದ್ದ ಜ್ಯೋತಿಷಿಗಳು ನಿಮ್ಮ ಕುಟುಂಬಕ್ಕೆ ದೋಷ ಇದೆ ಅಂತ ಹೇಳ್ಬಿಟ್ರು ಮುತ್ತು. ಹೌದಾ? ಇದುವರೆಗೂ ನಮ್ಮ ಕುಟುಂಬದ ಬಗ್ಗೆ ಯಾರು ಹಿಂಗೆ ಹೇಳಿದ್ದೇ ಇಲ್ವಲ್ಲ. ಇಲ್ಲ ಮುತ್ತು, ಅವರು ನಮ್ಮನೆ ವಾಸ್ತು ನಮ್ಮೆಲ್ಲರ ಜಾತಕ ನೋಡಿನೇ ಹೀಗೆ ಹೇಳಿದ್ರಪ್ಪ. ಸರಿ, ಈಗೇನ್ ಮಾಡ್ಬೇಕಂತೆ? ಆ ದೋಷ ನಿವಾರಣೆ ಆಗೋದಿಕ್ಕೆ ಒಂದು ಪರಿಹಾರ ಪೂಜೆ ಆಗ್ಬೇಕಂತೆ. ಅದೊಂದಾಗ್ಬಿಟ್ರೆ ಯಾವ ಅಡೆತಡೆನೂ ಇಲ್ಲದೆ ನಮ್ಮನೆ ಎಲ್ಲ ಕೆಲಸಗಳು ಆಗುತ್ತಂತೆ. ಪರಿಹಾರನ? ಸರಿ ಚಿಕ್ಕಮ್ಮ, ನಿಮ್ಮ ಮನ್ಸಿಗೆ ನೆಮ್ಮದಿ ಆಗೋದಿದ್ರೆ ಮಾಡ್ಸೋಣ. ಆ ಪೂಜೆನ ನೀನೇ ಮಾಡ್ಬೇಕಂತೆ. ಯಾಕೆ? ಅಣ್ಣ, ಮನೆ ಹಿರಿ ಮಗ ನೀನೇ ಅಲ್ವಾ ಅಣ್ಣ? ನೀನೇ ಕುತ್ಕೋಬೇಕು ಅಂತ ಹೇಳಿದ್ರು, ನಾವು ಕೇಳಿ ಹೇಳ್ತೀವಿ ಅಂತ ಹೇಳಿದ್ವಿ. ಹೌದಾ? ಹಾ, ಸರಿ, ಅವ್ರನ್ನ ಬರೋದು ಕೇಳು. ಬೇಡ, ಫೋನ್ ಮಾಡಿ ಎಲ್ಲ ವಿಷಯ ತಿಳ್ಕೊ. ದುಡ್ಡೆಷ್ಟು ಖರ್ಚಾಗುತ್ತೆ ಅಂತ ಕೇಳಿ ನನ್ನ ಹತ್ರ ತಗೋ. ಸಂತೋಷನಾ?
ಮಾಡ್ತಿದ್ಯಾ? ಅಮ್ಮನವ್ರ ಹತ್ರ ಬೇಡ್ಕೊಳಕ್ ಬಂದಿದ್ದೆ, ಪ್ರೇಯಿಂಗು. ಅಯ್ಯೋ, ನಮ್ ಜೊತೆ ಸ್ಕೂಲಲ್ಲಿ ಓದ್ತಾ ಇದ್ದಿದ್ ಹುಡುಗಿರೆಲ್ಲ ಮದ್ವೆ ಆಗಿ ಹೊಂಟೋದ್ರು. ಇನ್ ಅರ್ಧಕ್ಕರ್ಧ ಮೂದೇವಿರು ಒಂದ್ ಮಗುನೆತ್ತಿ ತಾಯಿನೂ ಆಗವ್ರೆ. ನನ್ಗೂ ಮದ್ವೆ ಫಿಕ್ಸ್ ಆಗದೆ ಗೊತ್ತಾ? ಹೌದಾ? ನೀನ್ ನೋಡಿದ್ರೆ ಮುದ್ಕೀರ್ ತರ ದೇವಸ್ಥಾನ ಮಠ ಅಂತ ಸುತ್ತಾ ಇದ್ಯಾ. ಇದ್ರ ಬದಲು ನಿಮ್ ಮಾವನ್ ಸುತ್ತಿದ್ರೆ ಇಷ್ಟೊತ್ತಿಗೆ ನಿನಗೂ ಮದ್ವೆ ಆಗಿ ಒಂದ್ ಮಗು ಇರೋದು. ಏ ಹೋಗೆ, ಬಂದ್ಬಿಟ್ಲು ನಂಗೆ ಹೇಳಕ್ಕೆ. ನಮ್ಮ ಮಾವನ್ ಹೆಂಗ್ ಸೇರ್ಕೋಬೇಕು ಅಂತ ನಂಗೆ ಗೊತ್ತಿಲ್ವಾ? ನಿನ್ನ ಹತ್ರ ಮಾತಾಡಕ್ ಬಂದೆ ನೋಡು, ನನಗ್ ಬುದ್ಧಿ ಇಲ್ಲ. ಏ ಹೋಗು. ನೀ ನಮ್ಮ ಮಾವನ್ ಜೊತೆ ನನ್ನನ್ನು ಸೇರಿಸಿದ್ದಿದ್ರೆ ಹೀಗ್ ಬೀದಿಲ್ ಹೋಗೋ ಬರೋರೆಲ್ಲ ನನ್ನನ್ನು ನೋಡಿ ಹಿಂಗ್ ಮಾತಾಡ್ತಿದ್ರಾ? ಇಲ್ಲ, ನಮ್ ಮುತ್ತು ಮಾವ ಇವ್ರನ್ನೆಲ್ಲ ಹಿಂಗ್ ಮಾತಾಡೋಕ್ ಬಿಟ್ಟಿರೋರಾ? ಈ ಊರಲ್ಲಿ ನನ್ನಷ್ಟು ಭಕ್ತಿಯಿಂದ ನಿಂಗೆ ಯಾರಾದ್ರೂ ಕೈ ಮುಗ್ದಿದಾರಾ? ಜಾತ್ರೆ ಸಂತೆ ಏನೂ ಇಲ್ದೇ ಇದ್ರು ದಿನ ಹೊಳೆಯಿಂದ ನೀರ್ ತಂದು ನಿಂಗೆ ಅಭಿಷೇಕ ಮಾಡಿದಾರ? ಹೇಳು ಹೇಳು ಮತ್ತೆ. ಏನು ಏನ್ ಹಂಗ್ ನೋಡ್ತಾ ಇದ್ಯಾ? ಏನಪ್ಪ ಇವಳು ನನಗ್ ಮಾಡಿದ್ದನ್ನೆಲ್ಲ ಆಡ್ ತೋರಿಸ್ತಿದ್ದಾಳೆ ಅಂತನಾ? ನಿನಗ್ ಮಾಡಿದ್ದನ್ನ ನಿನ್ನ ಹತ್ರ ತಾನೇ ಹೇಳ್ತಾ ಇದ್ದೀನಿ, ಕಂಡೋರ್ ಹತ್ರ ಹೇಳಿದ್ರೆ ತಪ್ಪು. ನಿನ್ನ ಹತ್ರ ಇರೋ ಸಲಿಗೆಗೆ ಹಿಂಗೆಲ್ಲ ಮಾತಾಡ್ತಿರೋದು. ಸಲಿಗೆ ಇರೋ ಕಡೆ ತಾನೇ ಕೋಪಿಸ್ಕೊಳಕ್ಕಾಗದು. ಈಗ ಈ ಊರವ್ರು ಹೇಳಿದ್ದೆಲ್ಲ ನಿಜಾನಾ? ನನ್ ಮುತ್ತು ಮಾವ ನನಗ್ ಸಿಗಲ್ವಾ? ಮಾತಾಡು, ಉತ್ತರ ಕೊಡು ಅಂತೀನಿ. ಅಣ್ಣ ಬಾ. ಚೆನ್ನಾಗಿದೆಯಾ ಪುಷ್ಪ? ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ. ಬಾಪ ಒಳಗಡೆ. ಬೆಳ್ಳಿ ಎಲ್ಲೋಗಿದ್ದಾಳಮ್ಮ? ನೀನ್ ಹೇಳ್ದಾಗೆ ಅವಳನ್ನ ದೇವಸ್ಥಾನಕ್ಕೆ ಕಳ್ಸಿದ್ದೀನಿ. ಅಲ್ಲಿಂದ ಹಾಗೆ ಅವಳು ಫ್ರೆಂಡ್ ಮನೆಗೆ ಹೋಗಿ ಬರೋದು ಸಂಜೆ ಆಗುತ್ತೆ. ಯಾಕಣ್ಣ? ನಿನ್ನ ಹತ್ರ ಒಂದು ಉಪಕಾರ ಕೇಳೋಣ ಅಂತ ಬಂದಿದ್ದೀನಿ. ಏನಣ್ಣ ಏನೇನೋ ಮಾತಾಡ್ತಿದ್ಯಾ? ನಾನೇನು ಉಪಕಾರ ಮಾಡಕ್ಕಾಗತ್ತೆ? ನೀಲಾಂಬರಿ ಮತ್ತೆ ಮುತ್ತಿಗೆ ಹುಡುಗಿ ಹುಡುಕ್ತಿದ್ದಾಳೆ. ಮುತ್ತಿಗೆ ಹುಡುಗಿ ಹುಡುಕಕ್ಕೆ ಶುರು ಮಾಡಿದ ದಿನದಿಂದಲೇ ಎಲ್ಲರೂ ನಾಟಕ ಆಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಮುತ್ತು ಈ ನಾಟಕನೇ ನಿಜ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ತಪ್ಪು ನಡೀತಿದ್ರು ನನ್ನ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ಲ ಪುಷ್ಪ. ಅದಕ್ಕೆ ಮುತ್ತುನ ಬೆಳ್ಳಿ ಮದುವೆ ಆದರೆ ಚೆನ್ನಾಗಿರತ್ತೆ ಅಂತ ನನಗೆ ಯೋಚನೆ ಬಂತು. ಬೆಳ್ಳಿನ ನಮ್ಮನೆ ಸೊಸೆಯಾಗಿ ಕಳಿಸೋದಕ್ಕೆ ಒಪ್ಪಿಗೆ ಕೊಡ್ತೀಯನಮ್ಮ? ನಾವು ಒಪ್ಕೊಂಬಿಟ್ರೆ ಈ ಮದ್ವೆ ಆಗುತ್ತಾ? ಇದಕ್ಕೆ ಅತ್ತಿಗೆ ಒಪ್ಕೋತಾಳ? ನಿನ್ನ ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿರೋ ಹೆಣ್ಣು ಆ ಮನೆಗೆ ಬರ್ತಾಳೆ ಅಂದ್ರೆ ಅವಳು ಸುಮ್ಮನೆ ಇರ್ತಾಳ? ಮುತ್ತುಗೆ ಯಾವುದೋ ಒಂದು ಹುಡುಗಿನ ತಂದು ಕಟ್ಟಿ ಇಡೀ ಆಸ್ತಿನ ಹೊಡ್ಕೊಳ್ಳೋ ಪ್ಲಾನ್ ಅಮ್ಮ. ಒಂದ್ಸಾರಿ ಇಡೀ ಆಸ್ತಿ ಅವ್ರ ಕೈ ಸೇರಿದ ಮೇಲೆ ಮುತ್ತುನ ಜೀವಂತವಾಗಿ ಉಳಿಸ್ತಾರ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಆಗೊಂದು ವೇಳೆ ಉಳಿಸಿದ್ರು ನಂತರ ಕೆಲ್ಸಕ್ಕೆ ಬಾರ್ದು ಕೈಗೊಂಬೆ ಮಾಡಿಬಿಡ್ತಾರಮ್ಮ. ನೀಲಾಂಬರಿಗೆ ತನ್ನೊಟ್ಟೆಲ್ಲಿ ಹುಟ್ಟಿರೋ ಮಕ್ಕಳು ಮಾತ್ರ ಮಕ್ಕಳು. ಆದರೆ ಮುತ್ತು ತನ್ನ ಚಿಕ್ಕಮ್ಮನೇ ಸರ್ವಸ್ವ ಅಂತ ಅನ್ಕೊಂಡು ಅವಳು ಕಾಲು ಬುಡದಲ್ಲೇ ಬಿದ್ದಿರ್ತಾನೆ. ಹೀಗಿರುವಾಗ ಮುತ್ತು ಬೆಳ್ಳಿನ ಮದ್ವೆ ಆಗಕ್ಕೆ ಒಪ್ಕೋತಾನ? ಆಗಲ್ಲ ಬಿಡು. ಹಾಗಂತ ಹೆದ್ರಿ ಓಡಕ್ಕಾಗತ್ತಾ? ನೀವೆಲ್ಲ ಈ ಊರು ಬಿಟ್ಬಿಟ್ಟು ನಮ್ಮೂರಿಗೆ ಬಂದ್ಬಿಡಿ. ಮುತ್ತು ಕಣ್ಣು ಮುಂದ್ಗಡೆ ಬೆಳ್ಳಿ ಓಡಾಡ್ತಿದ್ರೆ ಅವನ ಮನ್ಸು ಬದಲಾವಣೆ ಆಗ್ಬೋದು. ಈಗಾಗ್ಲೇ ಮುತ್ತುನೇ ತನ್ನ ಗಂಡ ಅಂತ ಮನ್ಸಿನಲ್ಲಿ ಇಟ್ಕೊಂಡು ಹುಚ್ಚಿ ತರ ಅಲಿತಿದ್ದಾಳಣ್ಣ ನನ್ನ ಮಗಳು. ನಡಿದೇರೋ ಆಸೆಗೆ ನೀರೆರ್ದು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪ್ರಾಣ ಬಿಟ್ಬಿಡ್ತಾಳಣ್ಣ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಮ್ಮ ಪುಷ್ಪ. ಈಗಾಗಲೇ ಮುತ್ತುಗೆ ಮದುವೆ ಆಗಿ ಆ ಹುಡುಗಿ ಸತ್ತು ಅವನ ಜೀವನ ಹಾಳಾಗೋಗ್ಬಿಟ್ಟಿದೆ. ಅದಕ್ಕೆ ಅಣ್ಣ ಭಯ ಪಡ್ತಿರೋದು. ಮೋಸ ದಗ ಏನು ಗೊತ್ತಿಲ್ದೇ ಇರೋಳು ನನ್ನ ಮಗಳು. ಅವಳನ್ನ ನಿಮ್ಮನೆ ಕೊಡೋದು ಹೇಗಣ್ಣ? ನಿಮ್ಮನೆಯವ್ರು ಬಾಳಿಸ್ತಾರ ಅವಳನ್ನ? ಹಾಗಲ್ಲಮ್ಮ. ಮುತ್ತುನ ಬೆಳ್ಳಿ ಮದುವೆ ಆದ್ರೆ ಆ ದೇವ್ರೇ ಅವ್ರ ಬೆನ್ನಿಗೆ ನಿಂತು ಅವ್ರನ್ನ ಕಾಪಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಮುತ್ತುಗೇನಾದ್ರು ಆದ್ರೆ ಬೆಳ್ಳಿ ಸುಮ್ಮನಿರಲ್ಲಮ್ಮ.
ಬೆಳ್ಳಿನ ಮುತ್ತು ಮದುವೆ ಆಗೋದ್ರಿಂದ ನೀಲಾಂಬರಿ ಆಟಕ್ಕೆ ಕಡಿವಾಣ ಬೀಳುತ್ತೆ ಅನ್ನೋದು ನನ್ನ ಆಸೆ. ಆ ರೀತಿ ದೇವರಿಂದ ಸೂಚನೆ ಸಿಕ್ಕಿರೋದ್ರಿಂದಲೇ ನಾನು ಇಲ್ಲಿಗೆ ಬಂದಿರೋದು. ನನ್ನ ಆಸೆ ಕಲ್ಲಾಕ್ಬೇಡಮ್ಮ. ನನಗೆ ಸಂಬಂಧ ಅಂದರೆ ಈ ಪ್ರಪಂಚದಲ್ಲಿ ನೀನೊಬ್ಬಳೇ ಪುಷ್ಪ. ನಾನು ಹೋದ್ಮೇಲೆ ಮುತ್ತುನ ಬೆಳ್ಳಿ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ನೆಮ್ಮದಿಯಾಗಿ ಕಣ್ಣು ಮುಚ್ಕೋತೀನಿ. ನೀನು ಒಪ್ಪಿಗೆ ಕೊಟ್ರೆ. ಯಾಕೆ ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ? ಬೆಳ್ಳಿ ನಿಮ್ಮನೆಗೆ ಸೊಸೆಯಾಗೋ ವಿಷಯ ಬಿಟ್ಟು ಬೇರೇನಾದ್ರೂ ಇದ್ರೆ ಮಾತಾಡು. ನನಗೆ ಅರ್ಥ ಮಾಡಿಸೋದಕ್ಕೆ ಇಷ್ಟೊಂದು ಪರದಾಡ್ತಿದ್ಯಾ. ನಿನ್ನ ಮಗಳು ಬೆಳ್ಳಿಗೆ ಹೇಗೆ ಅರ್ಥ ಮಾಡಿಸ್ತೀಯಾ ಮುತ್ತುನ ಮರ್ತು ಬಿಡು ಅಂತ? ಮುತ್ತು ರಾಜಂಗೆ ಬೇರೆ ಹುಡುಗಿ ಜೊತೆ ಮದುವೆ ಆದರೆ ಬೆಳ್ಳಿ ತಡ್ಕೊಳ್ತಾಳೇನಮ್ಮ? ಅಥವಾ ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದರೆ ಅವಳು ಸಂತೋಷವಾಗಿ ಬದುಕ್ತಾಳೇನಮ್ಮ? ಮುತ್ತು ರಾಜಂಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದರೆ ಅವನಿಗೆ ಹಾಕೋದು ಅಕ್ಷತೆ ಕಾಳಲ್ಲಮ್ಮ, ಹೆಣದ ಬಾಯಿಗೆ ಹಾಕೋ ಅಕ್ಕಿ ಕಾಳಮ್ಮ. ನನ್ನ ತಂಗಿ ನನ್ನ ಆಸೆನ ನಿರಾಸೆ ಮಾಡಲ್ಲ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದೆ. ಆದರೆ ನೀನು ಇಲ್ಲ ಅಂತಿದ್ಯ. ನನಗೆ ಉಳಿದಿರೋದು ಒಂದೇ ದಾರಿ. ನನ್ನ ಮುತ್ತುನ ಯಾರು ಚೆನ್ನಾಗಿ ನೋಡ್ಕೊಳ್ತಾರಂತ ಹೋಗಿ ಎಲ್ಲರೂ ಸಾಯೋದು. ಸಾಯಕ್ಕಿಂತ ಮುಂಚೆ ತಂಗಿ ಕೈಯಲ್ಲಿ ಊಟ ಮಾಡಿ ಸಾಯ್ತೀನಿ. ಒಂದೇ ಒಂದು ತುತ್ತು ಅನ್ನ ಹಾಕ್ತೀಯಾ?